ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಈ ರೀತಿಯಾದಂತಹ ಸಮಾವೇಶಗಳ ಸಕ್ಸಸ್ ಬಹಳ ಪ್ಲಸ್ ಆಗ್ತಾ ಇದೆ. ಇವತ್ತು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ನಡೀತಾ ಇದೆಯಲ್ಲ, ಇಂಥ ಸಾಕಷ್ಟು ಸಮಾವೇಶಗಳು ಸಕ್ಸಸ್ ಆಗಿರೋದು ಈವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯರಿಗೆ ಪ್ಲಸ್ ಆಗಿದೆ, ಬಹಳ ವರದಾನವಾಗಿ ಪರಿಣಮಿಸಿದೆ. ಪ್ರತಿ ಬಾರಿ ಕೂಡ ಸಿಎಂ ಸಿದ್ದರಾಮಯ್ಯ ಕೈ ಹಿಡಿದಿದ್ದೆ ಈ ರೀತಿಯಾದಂತಹ ಸಮಾವೇಶಗಳು. ಈ ಹಿಂದೆ ನೆನಪಿಸಿಕೊಳ್ಳೋದಾದ್ರೆ ಅಹಿಂದ ಸಮಾವೇಶ, ಅದಾದ ನಂತರ ಬಳ್ಳಾರಿಯ ಪಾದಯಾತ್ರೆ, ನಂತರ ಸಿದ್ದರಾಮೋತ್ಸವ, ಈಗ ಸಿಎಂಗೆ ಈ ಜನಾಂದೋಲನ ಸಮಾವೇಶ ಇದೇ ರೀತಿಯ ಬಲ ನೀಡುತ್ತಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇವತ್ತಿನ ಜನಾಂದೋಲನ ಸಮಾವೇಶ ಮತ್ತೆ ಸಿಎಂ ಸಿದ್ದರಾಮಯ್ಯ ಕೈಯನ್ನ ಬಲಪಡಿಸುತ್ತಾ? ಇದುವರೆಗೂ ಇಂಥ ಸಮಾವೇಶಗಳನ್ನೇ ಮಾಡಿ ಪ್ರತಿ ಸಂದರ್ಭದಲ್ಲೂ ಗೆದ್ದು ಬಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ರವಿ ಪಾಂಡವಪುರ. ರವಿ, ಈಗಾಗಲೇ ಸಾಂಸ್ಕೃತಿಕ ನಗರಿ ಇವತ್ತು ಜನಾಂದೋಲನ ಸಮಾವೇಶಕ್ಕೆ ಸಜ್ಜಾಗಿದೆ. ಇಂಥ ಸಮಾವೇಶಗಳನ್ನ ಈ ಹಿಂದೆ ಗಮನಿಸ್ತಾ ಹೋದ್ರೆ ಪ್ರತಿ ಸಲ ಸಿದ್ದರಾಮಯ್ಯನವರಿಗೆ ಇದರಿಂದ ಪ್ಲಸ್ ಆಗಿರೋದೇ ಹೆಚ್ಚು. ಈ ಬಾರಿಯ ಜನಾಂದೋಲನ ಸಮಾವೇಶ ಕೂಡ ಈ ಹಗರಣದ ಆರೋಪದಿಂದ ಮುಖ್ಯಮಂತ್ರಿಗಳು ಮುಕ್ತರಾಗೋದಕ್ಕೆ ಬಲ ತಂದುಕೊಡುತ್ತೆ ಅನ್ಸುತ್ತಾ? ವಿಜಯ್, ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾದಾಗ ಅಲ್ಲೆಲ್ಲವೂ ಕೂಡ ಸಮಾವೇಶಗಳೇ ಅವರನ್ನ ಕೈ ಹಿಡಿದಿರೋದು. ಆರಂಭದಲ್ಲಿ ಜೆಡಿಎಸ್ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಅವರು ಅಹಿಂದ ಸಮಾವೇಶವನ್ನ ಮಾಡಿದ್ರು. ಅಹಿಂದ ಸಮಾವೇಶವೇ ಅವರಿಗೆ ರಾಜಕೀಯ ಪುನರ್ಜನ್ಮ ನೀಡಲಿಕ್ಕೆ ಪ್ರಮುಖವಾದ ವೇದಿಕೆ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ಅಹಿಂದ ಸಮಾವೇಶವನ್ನು ನಡೆಸಿ ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ರಾಜ್ಯದಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೆದು ಬಂದರು. ಇದಾದ ಬಳಿಕ ಅವರು ಸದನದಲ್ಲಿಯೇ ಬಳ್ಳಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡುಗುವಂತ ಕೆಲಸಕ್ಕೆ ಮುಂದಾಗಿದ್ರು. ಬಳ್ಳಾರಿಯ ಪಾದಯಾತ್ರೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡುವ ಮೂಲಕ ಮತ್ತೊಮ್ಮೆ ಅವರು ರಾಜಕೀಯದಲ್ಲಿ ಶೈನ್ ಆಗ್ಲಿಕ್ಕೆ ಅದು ವೇದಿಕೆ ಆಗಿತ್ತು. ಇದಾದ ಬಳಿಕ ಅವರು ಎರಡನೇ ಬಾರಿಗೆ ಸಿಎಂ ಆಗ್ಲಿಕ್ಕೆ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಸಮಾವೇಶ ಅತಿ ಹೆಚ್ಚು ಪ್ಲಸ್ ಪಾಯಿಂಟ್ ಆಗಿತ್ತು. ಕಾರಣ, ಸಿದ್ದರಾಮೋತ್ಸವಕ್ಕೆ ಇಡೀ ದೇಶದಲ್ಲೇ ಸೇರಿದರದಷ್ಟು ಜನ ಸೇರಿದ್ರು. ಅಲ್ಲಿ ಸಾಕಷ್ಟು ಮಂದಿ, ಲಕ್ಷಾಂತರ ಮಂದಿ ಕಾರ್ಯಕರ್ತರು ಅವರನ್ನ ಹೆಗಲ ಮೇಲೆ ಹೊತ್ತು ಮೆರೆಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಅದು ಸಿದ್ದರಾಮಯ್ಯನವರಿಗೆ ಎನರ್ಜಿ ಬೂಸ್ಟರ್ ತರ ಆಗಿತ್ತು. ಈಗ ಮತ್ತೊಂದು ಸಮಾವೇಶ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೀತಿದೆ. ಇದು ಮೂಡ ಹಾಗೂ ವಾಲ್ಮೀಕಿ ಹಗರಣಗಳನ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಇದು ಕೇವಲ ಆರೋಪಗಳಷ್ಟೇ ಅಂತ ಹೇಳಿ ಈಗ ಪ್ರೂವ್ ಮಾಡಲಿಕ್ಕಾಗಿ ಈಗ ಒಂದು ಸಮಾವೇಶ, ಜನಾಂದೋಲನ ಸಮಾವೇಶನ ಇವತ್ತು ನಡೆಸ್ತಿದ್ದಾರೆ. ಈ ಸಮಾವೇಶ ಕೂಡ ಬಹುತೇಕ ಯಶಸ್ವಿ ಆಗುತ್ತೆ. ಕಾರಣ, ಈಗಾಗಲೇ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಸೇರಿದಂತೆ ಹಲವು ಜಿಲ್ಲೆಗಳಿಂದ ಸಾಕಷ್ಟು ಮಂದಿ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಆಗಮಿಸಿದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ, ಹಾಗಾಗಿ ಅವರು ಕಳಂಕ ಮುಕ್ತರಾಗಿದ್ದಾರೆ. ಸುಮ್ಮನೆ ಅವರ ವಿರುದ್ಧ ಆರೋಪಗಳನ್ನು ಹೊರಿಸುವಂಥ ಕೆಲಸಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಲೋಪಗಳಾಗಿಲ್ಲ ಅಂತ ಹೇಳುವ ಮೂಲಕ ಅವರ ಬೆನ್ನಿಗೆ ಹಲವು ಸಚಿವರುಗಳು, ಶಾಸಕರುಗಳು ನಿಂತಿದ್ದಾರೆ. ಸುಮಾರು ಸಚಿವ ಸಂಪುಟದ ಹಲವು ಸಚಿವರುಗಳು ಈಗಾಗಲೇ ಮೈಸೂರಿನಲ್ಲಿ ಬಿಟ್ಟಿದ್ದಾರೆ. ರಾಜಕೀಯ ಶಕ್ತಿ ಕೇಂದ್ರವಾಗಿ ಈಗ ಸಿದ್ದರಾಮಯ್ಯ ಅವರ ನಿವಾಸ ಬದಲಾಗಿದೆ. ಸಿದ್ದರಾಮಯ್ಯ ಅವರ ಟೀಕೆ ಬಡಾವಣೆಗೆ ಸಾಕಷ್ಟು ಮಂದಿ ರಾಜಕಾರಣಿಗಳು ಈಗಾಗಲೇ ಆಗಮಿಸಿ ಸಮಾವೇಶದ ರೂಪುರೇಷೆಗಳ ಕುರಿತಂತೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಹೀಗೆ ಸಾಲು ಸಾಲು ಸಮಾವೇಶಗಳು ಸಿದ್ದರಾಮಯ್ಯ ಅವರಿಗೆ ಸದಾಕಾಲ ಪ್ಲಸ್ ಪಾಯಿಂಟ್ ಆಗೇ ಇವೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.